ವಿಚಾರದಲ್ಲಿ ತಮಗೆಲ್ಲ ಗೊತ್ತಿದೆ. 1991ರಲ್ಲಿ ST ವರ್ಗಕ್ಕೆ ಹಿಂದುಳಿದ ವರ್ಗದ ಅನೇಕ ಸಮುದಾಯಗಳನ್ನು ಸೇರಿಸಿದಾಗ ಅಲ್ಲಿ ಜನಸಂಖ್ಯೆ ಜಾಸ್ತಿ ಆಗಿರೋ ಪ್ರಯತ್ನ 2014ರಲ್ಲಿ ಸಮುದಾಯದ ಪರವಾಗಿ ನಾಯಕ ಸ್ಟೂಡೆಂಟ್ ಫೆಡರೇಷನ್ ವತಿಯಿಂದ ಸುಪ್ರೀಂ ಕೋರ್ಟ್ಗೆ ನಮ್ಮ ಜನಗಣತಿಯ ನಮ್ಮ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿಯನ್ನು ಹೆಚ್ಚಳ ಮಾಡುವಂತೆ ನಾವು ಸುಪ್ರೀಂ ಕೋರ್ಟ್ಗೆ ಫೆಡರೇಷನ್ ವತಿಯಿಂದ ನಾಯಕ ಸ್ಟೂಡೆಂಟ್ ಫೆಡರೇಷನ್ ವತಿಯಿಂದ ನಾವು ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ವಿ. ಸುಪ್ರೀಂ ಕೋರ್ಟ್ನವರು ಏನು ಹೇಳಿದ್ರು, ನೀವು ಮತ್ತು ಹೈಕೋರ್ಟ್ಗೆ ಹೋಗಿ ಅಲ್ಲಿ ಬೈ ಚಾನ್ಸ್ ನಿಮಗೆ ಪರಿಹಾರ ಸಿಗದೆ ಹೋದರೆ ನಾವು ಮುಂದೆ ಪರಿಶೀಲನೆ ಮಾಡ್ತೀವಿ ಅಂತ ಅವ್ರು ಹೇಳಿದ ಪ್ರಯುಕ್ತ ನಾವು ಹೈಕೋರ್ಟಿಗೆ 2015ರಲ್ಲಿ ಒಂದು ರಿಟ್ ಪಿಟಿಷನ್ ಫೈಲ್ ಮಾಡಿದ್ವಿ ನಾಯಕ ಸ್ಟೂಡೆಂಟ್ ಫೆಡರೇಷನ್. ಆವಾಗ 2015ರಲ್ಲಿ ಸರ್ಕಾರಕ್ಕೆ ಒಂದು ಕೋರ್ಟ್ ಒಂದು ನೋಟಿಸ್ ಜಾರಿ ಮಾಡಿತು. ಈ ಜನ ಮೀಸಲಾತಿ ವಿಚಾರದಲ್ಲಿ ಅವರ ಜನಸಂಖ್ಯೆಗೆ ಅನುಗುಣವಾಗಿ ಒಂದು ಮೀಸಲಾತಿ ಕೇಳ್ತಾ ಇದ್ದಾರೆ, ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸಿ ಅಂತೇಳಿ 2015ರಲ್ಲಿ ಹೇಳಿದ್ರು. ಅದು ಹೀಗೆ ಮುಂದುವರಿತಾ ಬಂತು. ನಂತರ 2022ರಲ್ಲಿ ವಾಲ್ಮೀಕಿ ಗುರುಪೀಠದ ಶ್ರೀ ಪ್ರಸನ್ನಾನಂದ ಸ್ವಾಮಿಗಳು ಮೀಸಲಾತಿ ಹೆಚ್ಚಳ ಮಾಡಬೇಕಂತ 257 ದಿನ ಒಂದು ಮುಷ್ಕರವನ್ನು ಫ್ರೀಡಂ ಪಾರ್ಕ್ನಲ್ಲಿ ಮಾಡಿದ್ರು, ತಮಗೆಲ್ಲ ಗೊತ್ತಿದ್ದ ವಿಚಾರ. ಆ ನಿಟ್ಟಿನಲ್ಲಿ ಸರ್ಕಾರದ ಮೇಲೆ ಅವಾಗ ಒತ್ತಡ ಬಂದ ನಂತರ ನಾಗಮೋಹನ್ ದಾಸ್ ಆಯೋಗದ ವರದಿಯನ್ನು ನೇಮಕ ಮಾಡಿದರು. ನಾಗಮೋಹನ್ ದಾಸ್ ಅವರು SC ಮತ್ತು ST ವರ್ಗಗಳನ್ನು ಸರಿಯಾಗಿ ವೈಜ್ಞಾನಿಕವಾಗಿ ಅಭ್ಯಾಸ ಮಾಡಿ ಮತ್ತು ಈ ಜನಸಂಖ್ಯೆಗೆ ಅನುಗುಣವಾಗಿ ಮತ್ತು ಇವರು ಹಿಂದುಳಿದ ವರ್ಗಕ್ಕೆ ಸೇರಿರುವ ಪ್ರಯುಕ್ತ ಇವರ ಸ್ಥಿತಿಗತಿಯನ್ನು ನೋಡಿ ಅವರು ತಮ್ಮ ವೈಜ್ಞಾನಿಕವಾದ ಒಂದು ವರದಿಯನ್ನು ನೀಡಿದರು. ಆ ವೈಜ್ಞಾನಿಕ ವರದಿಯ ಆಧಾರದ ಮೇಲೆ ಸರ್ಕಾರ SC ST OBC ಆ್ಯಕ್ಟನ್ನು 2022ರಲ್ಲಿ ಜಾರಿ ಮಾಡಿ SC ಮೀಸಲಾತಿ 15ರಿಂದ 17 ಮತ್ತು ST ಮೀಸಲಾತಿ 3ರಿಂದ 7 ಹೆಚ್ಚಿಸಿ ಆದೇಶ ಮಾಡಿದ್ದು ಇರುತ್ತದೆ. ಇದು ಅತ್ಯಂತ ವೈಜ್ಞಾನಿಕವಾಗಿ ಮತ್ತು ಇಂದಿರಾ ಸ್ವಾಮಿ ಕೇಸ್ನಲ್ಲಿ ಏನು ಜಡ್ಜ್ಮೆಂಟ್ ಕೊಟ್ಟಿದ್ರು ಅದಕ್ಕೆ ಪ್ರತಿಯೊಂದು ಕೂಡ ಒಂದು ಉತ್ತರವನ್ನು ನೀಡಿ ಆಗಿರ್ತಕ್ಕಂಥ ಒಂದು ಕಾಯ್ದೆ. ಆ ಕಾಯ್ದೆ ಅನ್ವಯ SC ST ಮೀಸಲಾತಿ ಜಾಸ್ತಿ ಆಯಿತು. ಆ ನಂತರ ಕೆಲವೊಬ್ಬರು KT ಬರೆಯುವುದು ಈ SC ST ರಿಸರ್ವೇಷನ್ ಆಗಿದ್ದು ಜಾಸ್ತಿ ಆಯಿತು, ಇದು ಕಾನೂನುಬದ್ಧವಾಗಿಲ್ಲ ಮತ್ತು ಇದಕ್ಕೆ ರೂಲ್ಸ್ ಫ್ರೇಮ್ ಆಗಿಲ್ಲ ಅಂತ ಕೆಲವೊಬ್ಬರು KT ಮೊರೆ ಹೋದರು. ಆವಾಗ KT ಹೌದು ನೀವು ಯಾಕೆ ಮಾಡಿದ್ರಿ, ನೀವು ಇದನ್ನು ರೂಲ್ಸ್ ಮಾಡಿಲ್ಲ, ದಯವಿಟ್ಟು ಇದನ್ನು ರೂಲ್ಸ್ ಮಾಡಿರ್ಬೇಕಾದ್ರೆ ನಮಗೆ ಮಾಹಿತಿ ಕೊಡಿ ಅಂತ ಹೇಳಿದ್ರು. ಸರ್ಕಾರ ರೂಲ್ಸ್ ಕೂಡ ಮಾಡಿತು. ನಂತರ ಕೆಲವೊಬ್ಬರು ಹೈಕೋರ್ಟ್ ಮೊರೆ ಹೋದರು, ಈ ರಿಸರ್ವೇಷನ್ 50% ಕ್ರಾಸ್ ಆಗಿದೆ, ಇದು ಪ್ರಯುಕ್ತ ಇದನ್ನು ನೀವು ಕ್ಯಾನ್ಸಲ್ ಮಾಡಿ ಅಂತೇಳಿ ಹೈಕೋರ್ಟ್ ಮೊರೆ ಹೋದರು. ಹೈಕೋರ್ಟಿಗೆ ಮೊರೆ ಹೋದಾಗ ಸರ್ಕಾರ ಕೂಡ ಅದನ್ನ ಎಲ್ಲ ಅವ್ರಿಗೆ ಒಂದು ತಮ್ಮ ರಿಪ್ಲೈಯನ್ನು ಕೊಡ್ತು. ರಿಪ್ಲೈ ಕೊಟ್ಟಾಗ ಕೂಡ ಇಲ್ಲ, ಇದು ರಿಸರ್ವೇಷನ್ ಸರಿಯಾಗಿ ಅವರು ನ್ಯಾಯಾಲಯಕ್ಕೆ ಒಂದು ಉತ್ತರವನ್ನು ಕೊಡದೇ ಇರುವ ಪ್ರಯುಕ್ತ ನ್ಯಾಯಾಲಯ 50% ರಿಸರ್ವೇಷನ್ ಮಾಡಿರ್ತಕ್ಕಂಥದ್ದು ಮತ್ತು ನೀವು ಕೊಡ್ತಿರ್ತಕ್ಕಂಥದ್ದು ಇದನ್ನು ನೀವು ಆದೇಶವನ್ನು ಫೈನಲ್ ಆದೇಶವನ್ನು ಪೆಂಡಿಂಗ್ ಇಡಿ ಅಂತ ಹೇಳಿದಾಗ ಇವರು ಅದನ್ನು ಪೆಂಡಿಂಗ್ ಇಟ್ಟು ರಿಕ್ರೂಟ್ಮೆಂಟನ್ನು ನಂತರ ಇವರು ಏನಂದರೆ ಇದು ಮುಂದಿನ ಆದೇಶ ಬರೋವರೆಗೂ ಇದನ್ನು ನಾವು ಇದೆಲ್ಲ ಪೆಂಡಿಂಗ್ ಇಡ್ತೀವಿ ಅಂತ ಪೆಂಡಿಂಗ್ ಇಟ್ಟು ಸಬ್ಸಿಕ್ವೆಂಟ್ ಆಗಿ ಅವರು 50% ಒಳಗೆ ನಾವು ರಿಸರ್ವೇಷನ್ ಮಾಡ್ತೀವಿ, ಓಲ್ಡ್ ರಿಸರ್ವೇಷನ್ ಫಾಲೋ ಮಾಡ್ತೀವಿ ಮತ್ತು ಉಳಿದಂಥ SCಗೆ 2% ಮತ್ತು SCಗೆ 4% ಅದನ್ನು ರಿಸರ್ವ್ ಇಡ್ತೀವಿ ಅಂತೇಳಿ ಬಂದು ಇತ್ತೀಚೆಗೆ ಒಂದು ಕ್ಯಾಬಿನೆಟ್ ಮೀಟಿಂಗ್ ಆದೇಶವನ್ನು ತೆಗೆದುಕೊಂಡಿದ್ದಾರೆ. ಈ ನಿಟ್ಟಿನಲ್ಲಿ ನಾವು ಹೇಳೋದಷ್ಟೇ, ಇದನ್ನು 2022ರಲ್ಲಿ ನಮ್ದು ಏನು ಆ್ಯಕ್ಟ್ ಆಯಿತು ಅವಾಗ ರೂಲ್ಸ್ ಕೂಡ ಮಾಡಲಿಲ್ಲ, ಅಲ್ಲಿ ನಿರ್ಲಕ್ಷ್ಯ ಕಂಡು ಬಂದಿದೆ. ಆವಾಗಲೇ ಇವರು 9th ಶೆಡ್ಯೂಲ್ ಸೇರೋ ವಿಚಾರದಲ್ಲಿ ಕೇಂದ್ರ ಸರ್ಕಾರಕ್ಕೆ ಬರದ ಬಗ್ಗೆ ಸ್ಪಷ್ಟತೆ ಇಲ್ಲ. ಅವರು ಕೂಡ ಬರೆದ್ರೆ ಕೇಂದ್ರ ಸರ್ಕಾರದವರು ಯಾಕೆ ಇಲ್ಲಿವರೆಗೂ ಅವರು ಕ್ರಮ ತಗೊಂಡಿಲ್ಲ ಅನ್ನೋ ಬಗ್ಗೆ ಕೂಡ ಇಲ್ಲಿವರೆಗೆ ಸ್ಪಷ್ಟತೆ ಆಗಿಲ್ಲ. ಸಬ್ಸಿಕ್ವೆಂಟ್ ಆಗಿ ಹಿಂದುಳಿದ ವರ್ಗದಲ್ಲಿರ್ತಕ್ಕಂಥ ಲಕ್ಷಾಂತರ ಜನಸಂಖ್ಯೆಯನ್ನು ಇದು STಯಲ್ಲಿ ಸೇರಿಸುವಾಗ ಅಲ್ಲಿರ್ತಕ್ಕಂಥ ರಿಸರ್ವೇಷನ್ ತಂದು ಕೂಡ ಇಲ್ಲಿ ಸೇರಿಸಬೇಕಾಗಿತ್ತು, ಅದನ್ನು ಕೂಡ ಸರ್ಕಾರ ಮಾಡಲಿಲ್ಲ. ಮತ್ತು ಇಂದಿರಾ ಸ್ವಾಮಿ ಕೇಸ್ನಲ್ಲಿ ಬಹಳ ಸ್ಪಷ್ಟತೆ ಇದೆ, 50% ರಿಸರ್ವೇಷನ್ನ ಕ್ರಾಸ್ ಮಾಡ್ಬೋದು ಯಾವಾಗ ನೀವು ವೈಜ್ಞಾನಿಕವಾಗಿ ಅವ್ರು ಇರ್ತಕ್ಕಂಥ ಸ್ಥಿತಿಗತಿಯನ್ನು ಅಭ್ಯಾಸ ಮಾಡಿ ಅದನ್ನು ನೀವು ಮನವರಿಕೆ ಮಾಡಿಕೊಟ್ಟಪ್ಪ ಅಂದರೆ 50% ರಿಸರ್ವೇಷನ್ನ ಕ್ರಾಸ್ ಮಾಡ್ಬೋದು ಅಂತ ಸುಪ್ರೀಂ ಕೋರ್ಟ್ ಇಂದಿರಾ ಸ್ವಾಮಿ ಕೇಸ್ನಲ್ಲೇ ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ 2022ರಲ್ಲಿ ಹೇಳಿದೆ. ಜೊತೆಗೆ EWS ರಿಸರ್ವೇಷನ್ ಕೊಟ್ಟಾಗ ಕೂಡ ಅದು 50% ಕ್ರಾಸ್ ಆಗಿದೆ, ಅದು ಕೊಡಬಹುದು ಅಂತ ಕೂಡ ಹೈಕೋರ್ಟು ಸುಪ್ರೀಂ ಕೋರ್ಟ್ ಹೇಳಿದೆ. ಈ ನಿಟ್ಟಿನಲ್ಲಿ ನಮ್ಮ ಸರ್ಕಾರ ಮತ್ತು ಸಂಬಂಧಪಟ್ಟಂಥ ಕಾನೂನು ತಜ್ಞರು ಹೈಕೋರ್ಟ್ಗೆ ತಮ್ಮ ಸ್ಪಷ್ಟವಾದ ಒಂದು ನಿಲುವನ್ನು ಕೋರ್ಟಿನ ಗಮನಕ್ಕೆ ತಂದಿದ್ದಪ್ಪ ಅಂದರೆ ಈ ಸಮಸ್ಯೆ ಖಂಡಿತ ಆಗ್ತಾ ಇರಲಿಲ್ಲ. ಈಗ ಸರ್ಕಾರ ಏನಾಗಿದೆ, ಒಂದು ರಿಕ್ರೂಟ್ಮೆಂಟ್ ಮಾಡಲಿಕ್ಕೆ ಹೊರಟಿದೆ. ರಿಸರ್ವೇಷನ್ ಏನು 15% ಮತ್ತು 3%ನಲ್ಲಿ ರಿಕ್ರೂಟ್ಮೆಂಟ್ ಮಾಡಕ್ಕೆ ಹೊರಟಿದ್ದಾರೆ. ಆದರೆ ಅವರೇ ಕಾಯ್ದೆ SC ST OBC ಕಾಯ್ದೆ ಇರ್ತಕ್ಕಂಥ 1992ರಲ್ಲಿ ಏನು ಕಾಯ್ದೆ ಮಾಡಿದ್ರು, ಯಾವುದೇ ನೇಮಕಾತಿಗಳು ಸರ್ಕಾರ ಆದೇಶ ಉಲ್ಲಂಘನೆ ಮಾಡಿರ್ತಕ್ಕಂಥ ಕಾಯ್ದೆ ನೇಮಕಾತಿ ಅಲ್ಲ ಅಂತೇಳಿ
SC ರೂಲ್ಸ್ ಸೆಕ್ಷನ್ 10 ಸಬ್ ಕ್ಲಾಸ್ 3 ಯಲ್ಲಿ ಅದು ಸ್ಪಷ್ಟವಾಗಿ ತಿಳಿಸಿದೆ. ಅಂದಾಗ ಸರ್ಕಾರ ತನ್ನದೇ ಆಗಿರ್ತಕ್ಕಂಥ ಒಂದು ಆದೇಶವನ್ನು, ತನ್ನದೇ ಆಗಿರ್ತಕ್ಕಂಥ ಕಾಯ್ದೆ ಕಾನೂನನ್ನು ಉಲ್ಲಂಘನೆ ಮಾಡಿ ತಿರುಕುಗಳನ್ನು ಮಾಡಲಿಕ್ಕೆ ಹೇಗೆ ಸಾಧ್ಯ ಅನ್ನೋದು ಕೂಡ ಇದು ಒಂದು ಯಕ್ಷ ಪ್ರಶ್ನೆ ಆಗಿದೆ. ಆ ನಿಟ್ಟಿನಲ್ಲಿ ಈಗೇನು ರಿಸರ್ವೇಷನ್ ಕಡಿಮೆ ಮಾಡಿ ತರಲಿಕ್ಕೆ ಹೋಗಿದ್ದಾರೆ, ಇದು ಕಾನೂನು ಬಾಹಿರ ಮತ್ತು ಸುಪ್ರೀಂ ಕೋರ್ಟ್ ವ್ಯಾಪ್ತಿಯಲ್ಲೇ ಬರುವ ಪ್ರಯುಕ್ತ ಮತ್ತು ಇದನ್ನ ಕಾನೂನುಬದ್ಧವಾಗಿ ನಾಗಮೋಹನ್ ದಾಸ್ ಅವರು ವರದಿ ನೀಡಿರುವ ಪ್ರಯುಕ್ತ ಇದನ್ನ ಕೋರ್ಟ್ಗೆ ಮನದಟ್ಟು ಮಾಡಿದೆ. ಕೋರ್ಟ್ನಲ್ಲಿ ನಮ್ಮ ಸಮಸ್ಯೆ ಬಗೆಹರಿಸಬಹುದು ಅಥವಾ 9 ಶೆಡ್ಯೂಲ್ ಬಗೆಹರಿಸಬಹುದು, 9 ಶೆಡ್ಯೂಲ್ ಸೇರಿಸಿ, ಅದು ಕೂಡ ಆಗಲಿಲ್ಲ. ಯಾಕಂದ್ರೆ 103 ಅಮೆಂಡ್ಮೆಂಟ್ ಮಾಡಿ EWS ರಿಸರ್ವೇಷನ್ ಯಾವ ಸಲ ಸೇರಿಸಿದ್ರು ಆ ಥರ ನಮ್ದು ಕೂಡ ಸೇರಿಸಲು SC ಸಮಸ್ಯೆ ಬಗೆಹರಿತೈತಿ. ಇಲ್ಲ ಅಂದ್ರೆ ನಮ್ಮ ಹಿಂದುಳಿದ ವರ್ಗದಲ್ಲಿ ಏನು ರಿಸರ್ವೇಷನ್ ಉಳ್ಕೊಂಡಿದ್ದೇನೋ ಆ ರಿಸರ್ವೇಷನ್ ಈ ಕಡೆಗೆ ಶಿಫ್ಟ್ ಮಾಡಿದ್ರು ಕೂಡ ಈ ಸಮಸ್ಯೆ ಬಗೆಹರಿಸಬಹುದು. ಈ 3 ಸಮಸ್ಯೆಯನ್ನು ಬಗೆಹರಿಸೋದು ಬಿಟ್ಟು ಇಡೀ ರಿಸರ್ವೇಷನ್ ಅನ್ನೇ ಕಡಿಮೆ ಮಾಡ್ತಕ್ಕಂಥದ್ದು ಇದು ನಮ್ಮ SC ಸಮುದಾಯಕ್ಕೆ ಬಹಳ ಅನ್ಯಾಯ ಮಾಡ್ತಕ್ಕಂಥ ಒಂದು ಸಂದರ್ಭ ಅಂತ ಹೇಳಿ ಇವತ್ತಿನ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಈ ಸಮುದಾಯಕ್ಕೆ ಅನ್ಯಾಯ ಮಾಡೋದನ್ನು ಬಿಟ್ಟು ದಯವಿಟ್ಟು ಕಾನೂನು ಚೌಕಟ್ಟಿನಲ್ಲೇ ಸುಪ್ರೀಂ ಕೋರ್ಟ್ ಆದೇಶ ಅನ್ವಯ ನೀವು ನೇಮಕಾತಿಯನ್ನು ಮಾಡಬೇಕು. ನೀವೇ ಮಾಡತಕ್ಕಂಥ ಕಾನೂನನ್ನು ಉಲ್ಲಂಘನೆ ಮಾಡಿ ನೇಮಕಾತಿ ಮಾಡಲಿಕ್ಕೆ ಕಾನೂನಲ್ಲಿ ಯಾವುದೇ ಅವಕಾಶ ಇಲ್ಲ. ಆ ಕಾರಣಕ್ಕೆ SC STಗೆ ಯಾವುದೇ ಅನ್ಯಾಯ ಮಾಡಿದರೆ ಮತ್ತು ನೀವೇ ಮಾಡಿರ್ತಕ್ಕಂಥ ರೂಲ್ಸ್ ರೆಗ್ಯುಲೇಷನ್ ನೀವು ದಯವಿಟ್ಟು ಅದನ್ನ ಕಡತರದಲ್ಲಿ ನೋಡ್ಬೇಕಾಗಿ ಸರ್ಕಾರದಲ್ಲಿ ಮನೆ ಮಾಡ್ಕೊಳ್ತಾ ಇದೀವಿ. ನಾವು 2022 ಮಾಡ್ತಕ್ಕಂಥ SC ST OBC ಆಕ್ಟ್ ಅಲ್ಲಿ ಅದು ಪ್ರಿಯಮಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ ಸರ್ಕಾರದವರು. ಏನಂದ್ರೆ ಇದಕ್ಕೆ ಇವರಿರ್ತಕ್ಕಂಥ ಸ್ಥಿತಿಗತಿ, ಸಾಮಾಜಿಕ ಸ್ಥಿತಿಗತಿ ಮತ್ತು ಹಿಂದುಳಿದ ವರ್ಗದಂತದ್ದು ರುಜುವಾತ ಆಯ್ತು ಪ್ರಯುಕ್ತ SC STಗೆ ರಿಸರ್ವೇಷನ್ ಕೊಡೋದು ಬಹಳ ಅವಶ್ಯಕತೆ ಅಂತೇಳಿ ಸ್ಪಷ್ಟವಾದ ಒಂದು ಆಕ್ಟ್ ಪ್ರಿಯಮಲ್ಲೇ ಅದು ಇದೆ. SC ST ಆಕ್ಟ್ ಅಲ್ಲಿ ಆದರೆ ಅರ್ಧಂಬರ್ಧ ಮಾಹಿತಿ ಕೊಟ್ಟ ಪ್ರಯುಕ್ತ ಈ ಸಮಸ್ಯೆ ಸೃಷ್ಟಿಯಾಗಿದೆ. ಆ ಕಾರಣಕ್ಕೆ ಸರ್ಕಾರ ಯಾವುದೇ ಪರಿಸ್ಥಿತಿಯಲ್ಲಿ ಈ ಒಂದು ರಿಸರ್ವೇಷನ್ ಕಡಿಮೆ ಮಾಡೋ ಬದಲು ನಮಗೆ ನ್ಯಾಯಯುತವಾದ ಬೇಡಿಕೆಯನ್ನು ಈಡೇರಿಸಬೇಕು ಮತ್ತು ಕಾನೂನು ಚೌಕಟ್ಟಲ್ಲಿ ಕೂಡ ಸಾಕಷ್ಟು ಅವಕಾಶ ಇದೆ. ಆ ನಿಟ್ಟಿನಲ್ಲಿ ಕೂಡಲೇ ಈ ಸಮಸ್ಯೆಯನ್ನು ಬಗೆಹರಿಸಿದ್ರೆ ಸಮುದಾಯಕ್ಕೆ ಒಂದು ಒಳ್ಳೆಯ ಸಂದೇಶ ಕೊಟ್ಟಂತೆ ಆಗುತ್ತದೆ. ಇದನ್ನು ಬಿಟ್ಟು ಬೇರೆ ಏನು ಮಾಡಿ ಕೂಡ ಜನ ಬೀದಿಗಿಳಿದು ಹೋರಾಟ ಮಾಡಲಿದ್ದಾರೆ. ದೊಡ್ಡ ಮಟ್ಟದಲ್ಲಿ ಕೂಡ ನಾವೆಲ್ಲ ಹೋರಾಟ ಮಾಡಲು ಸಿದ್ಧರಿದ್ದೇವೆ. ಇನ್ನು ಮುಂದೆ ನಮ್ಮ ಗೋಪಾಲಕೃಷ್ಣ ಅವರು ಇದರ ವಿಷಯಕ್ಕೆ ಸಂಬಂಧಪಟ್ಟಂತೆ ನಾನು ಮಾತನಾಡಬೇಕು. ಈಗ ಇದು ವಿಷಯವಾಗಿ ಎಲ್ಲ ವಿಷಯ ತಿಳಿಸಿದ್ದಾರೆ ನಮ್ಮ ಸಂಪಾದಕಿಯವರು. ಈಗ ಇಂಪಾರ್ಟೆಂಟ್ ವಿಷಯ ಏನಂತಂದ್ರೆ ಸರ್ ತಮ್ಮ ಹೆಸರು ತಮ್ಮ ಹುದ್ದೆ ಹೇಳ್ಬಿಟ್ಟು ಸರ್. ನಾನು ಡಾಕ್ಟರ್ ಗೋಪಾಲಕೃಷ್ಣ, ವಾಲ್ಮೀಕಿ ನಾಯಕ ಮಹಾಸಭಾ ಉಪಾಧ್ಯಕ್ಷ ಆಗಿದ್ದೀನಿ. ಸರ್ ಎಲ್ಲರಿಗೂ ನಮಸ್ಕಾರ. ಈಗ ವಿಷಯ ಎಲ್ಲ ತಮಗೆ ಗೊತ್ತಿದೆ. ಒಂದು ಈ ಸರ್ಕಾರ ಏನಾಗಿದೆ, ಸರ್ಕಾರ ಪ್ರಯತ್ನ ಮಾಡಿದ್ರೆ ತುಂಬಾ SC STಗೆ ಅನ್ಯಾಯ ಮಾಡ್ತಾ ಇದೆ. ಯಾಕಂದ್ರೆ ನಾವು 30 ವರ್ಷಗಳ ಹೋರಾಟ ಮಾಡಿದ್ದೀವಿ. 30 ವರ್ಷಗಳ ಹೋರಾಟ ಮಾಡಿ ನಮ್ಮ ಸ್ವಾಮೀಜಿಯವರು ಮತ್ತೆ ಹಿಂದಿನ ಸರ್ಕಾರ ನಮಗೆ 4% ಕೊಡ್ತಾರೆ. ನಮಗೆ ಮೆಡಿಕಲ್ ಸೀಟ್ಸ್ 500 ಮೆಡಿಕಲ್ ಸೀಟ್ ಕಡಿಮೆ ಆಗುತ್ತೆ. ಸುಮಾರು